ಸರ್ ಈ ಪ್ರಶ್ನೆ ಎಲ್ಲ ಕೇಳಿದರೆ ಆಲ್ಮೋಸ್ಟ್ ಎಲ್ಲ ಕಡೆ ನೀವು ಆನ್ಸರ್ ಮಾಡಿದ್ರೆ. ಆ್ಯಂಡ್ ಇವತ್ತಿನ ಚಿತ್ರರಂಗದ ಬಗ್ಗೆ ನೀವು ಏನು ಇಷ್ಟಪಡ್ತೀರಿ ಸರ್? ಇವತ್ತಿನ ಬೆಳವಣಿಗೆ ಏನು ನೀವು ನೋಡ್ತಿದ್ದೀರಾ, ಇದ್ರ ಬಗ್ಗೆ ನೀವು ಕೇಳ್ತಾ ಇರೋದು ಚಿತ್ರರಂಗದ ಬೆಳವಣಿಗೆ. ಅದರಲ್ಲಿ ಸಾಕಷ್ಟು ಸಿನಿಮಾಗಳು ಬಿಡುಗಡೆ ಆಗಿವೆ, ಒಳ್ಳೊಳ್ಳೆ ಸಿನಿಮಾಗಳು ಬಿಡುಗಡೆ ಆಗಿವೆ, ಸಂತೋಷ ಸರ್. ಇನ್ನೊಂದು ಪಾರ್ಟ್ ಆಫ್ ಸೈಡ್ ಅಂತ ನೋಡಿದಾಗ ಎಲ್ಲೋ ಒಂದು ಕಡೆ ಎಲ್ಲರಿಗೂ ಅನ್ನಿಸ್ತಿದೆ ಆ ಒಂದು ವಿಷಯದ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ? ಯಾವ ವಿಷಯ? ಸರ್ ದರ್ಶನ್ ಅವರ ಅವ್ರ ವಿಷಯದ ಬಗ್ಗೆ ನಿಮ್ಮ ದುರ್ಘಟನೆ, ದುಸ್ಥಿತಿ, ದುರಂತ ಇದು ಆಗಬಾರ್ದಾಗಿತ್ತು, ಅದು ಆಗೋಗಿದೆ. ತುಂಬ ನಿಮ್ಮದು ಒಂದು ಪರ್ಸನಲ್ ಒಪಿನಿಯನ್ ಸರ್ ಅವ್ರ ಬಗ್ಗೆ? ನಿಮ್ಮ ಒಂದು ಪರ್ಸನಲ್ ಯಾರು ದರ್ಶನ್ ಸರ್ ತುಂಬ ಒಳ್ಳೆಯ ನಟರು, ಸಾಕಷ್ಟು ಅಭಿಮಾನಿ ಬಳಗವನ್ನು ಅವರು ಇಟ್ಕೊಂಡಿದ್ದಾರೆ. ಅದು ಅದೃಷ್ಟ. ಎಲ್ರಿಗೂ ಅಲ್ಲ, ಅವ್ರಿಗದು ಅಷ್ಟೊಂದು ಅಭಿಮಾನಿಗಳು ಇದ್ದದ್ದು. ಅದು ಒಬ್ಬ ಕನ್ನಡಿಗನಾಗಿ, ಒಬ್ಬ ನಾಯಕ ನಟನಾಗಿ ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷ. ಅವರನ್ನು ಅಥವಾ ಅವರ ಅಭಿಮಾನಿಗಳ ಪ್ರೋತ್ಸಾಹ ಅಥವಾ ಜೊತೆಗಿದ್ದು ಸಂತೋಷ. ಓಕೆ ಸರ್, ಈಗ ನಾವೆಲ್ಲ ಕಡೆ ನ್ಯೂಸಲ್ಲಿ ನೋಡ್ಬೋದು ಒಂದು ವ್ಯಕ್ತಿನ ಆ ವ್ಯಕ್ತಿ ತಪ್ಪು ಮಾಡಿದ್ರು ಮಾಯಕ ಆ ರೀತಿ ಬಹಳಷ್ಟು ಹೆಸರುಗಳು ಕೊಟ್ಟು ಆ ಮನುಷ್ಯನಿಗೆ ಒಳ್ಳೇದಾಗಲಿ ಆ ರೀತಿ ಎಲ್ಲ ಬಯಸ್ತಿದ್ದಾರೆ. ಎಲ್ಲೋ ಒಂದು ಕಡೆ ಅನ್ಸಲ್ವ ದರ್ಶನ್ ಸರ್ ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿಲ್ಲ ಅಂತ ಹೇಳ್ತಿಲ್ಲ, ಅದು ಕಾನೂನು ಪ್ರಕಾರ ಅವ್ರು ನೋಡ್ಕೋತಾರೆ. ಬಟ್ ಏನೋ ತಪ್ಪು ಮಾಡದಿರೋ ವ್ಯಕ್ತಿನ ಇವತ್ತು ಕೊಂದು ಅಂತ ಇಲ್ಲ ನ್ಯೂಸಲ್ಲಿ ಅಲ್ಲಿ ಹಾಕ್ತಿದ್ರಲ್ಲ, ಇದ್ರ ಬಗ್ಗೆ ಆ ವ್ಯಕ್ತಿ ಅಮಾಯಕ ಅನ್ನೋದಾಗಿದ್ರೆ ಅವ್ರ ಮನೇಲಿ ಅವ್ರು ಇರ್ತಿದ್ರು. ಇವತ್ತು ಈ ಸ್ಥಿತಿ ಆ ಮನುಷ್ಯನಿಗೂ ಬರ್ತಿರ್ಲಿಲ್ಲ. ಆ ವ್ಯಕ್ತಿ ಬಗ್ಗೆ, ಆ ವ್ಯಕ್ತಿ ಮಾಡಿರುವಂಥ ಕೆಲಸದ ಬಗ್ಗೆ ನೀವೇನು ನೋಡಿ? ಇಲ್ಲಿ ಯಾರ ಬಗ್ಗೆ ಕೂಡ, ದರ್ಶನ್ ಅವ್ರ ಬಗ್ಗೆ ಆಗಲಿ ಅಥವಾ ರೇಣುಕಾ ಸ್ವಾಮಿ ಅವ್ರ ಬಗ್ಗೆ ಆಗಲಿ, ನಾವು ಮಾತಾಡೋದು ಈ ಒಂದು ಸಮಯದಲ್ಲಿ ಇದು ತಪ್ಪಾಗುತ್ತೆ. ಯಾಕಂತಂದರೆ ಕಾನೂನು ಪ್ರಕ್ರಿಯೆಯನ್ನು ನಡೀತಾ ಇದೆ, ತನಿಖೆ ನಡೀತಾ ಇದೆ, ಪರಿಶೀಲನೆ ನಡೀತಾ ಇದೆ. ಇವಾಗ ನಾವು ಕೇಳಿದ್ದು ಮಾಧ್ಯಮದ ಮುಖಾಂತರ ಒಂದಿಷ್ಟು ಮಾಹಿತಿಯನ್ನು ನಾವು ಪಡ್ಕೊಂಡಿದ್ದೀವಿ. ಅಧಿಕೃತವಾದ ಮಾಹಿತಿ ಪೊಲೀಸರಿಂದ ಆಗಲಿ ಅಥವಾ ನ್ಯಾಯಾಲಯದಿಂದ ಆಗಲಿ ಅದು ನಮಗಿನ್ನೂ ಬಂದಿಲ್ಲ. ಅದು ಬರದೇ ಇರೋದ್ರಿಂದ ನಾವು ಅದರ ಬಗ್ಗೆ ಮಾತು ಆಡೋದು ಅದು ತಪ್ಪಾಗುತ್ತೆ. ಅದಕ್ಕೆ ನಾನು ಹೇಳಿದೆ, ಇದು ಘಟನೆ ಆಗಬಾರ್ದಾಗಿತ್ತು, ಇದು ಆಗಿದೆ, ಇದು ಸಟ್ಟ. ಆದರೆ ಯಾರ ಪರ ಅಥವಾ ಯಾರ ವಿರೋಧವಾಗಿ ನಾವು ಮಾತಾಡೋದು ಅದು ತಪ್ಪಾಗುತ್ತೆ. ಆದಷ್ಟು ಬೇಗ ಅವ್ರು ಹೊರಗೆ ಬಂದು ಮತ್ತೆ ಮೂವಿಗಳನ್ನ ಮಾಡಲಿ ಅಂತ ತಪ್ಪು ಮಾಡದೇ ಇದ್ದರೆ ಖಂಡಿತ ಅವರು ಹೊರಗಡೆ ಬರಬೇಕು. ಆದಷ್ಟು ಬೇಗ ನಮ್ಮನ್ನೆಲ್ಲ ತಿಳಿಸ್ಬೇಕು. ಓಕೆ ಸರ್, ನಿಮ್ಮ ಒಂದು ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಏನಾದ್ರು ಒಂದೆರಡು ಮಾತು? ಇಲ್ಲಿ ನಾನು ಇವತ್ತು ಬರ್ತೀನಿ ಅಂತ ನನಗೆ ಮೊನ್ನೆವರೆಗೂ ಗೊತ್ತಿರಲಿಲ್ಲ. ಹಾಗಾಗಿ ಆ ಭಗವಂತನ ಪ್ಲ್ಯಾನ್ ಏನಿದೆ, ಯೋಜನೆ ಏನಿದೆ ಅದು ನನಗೆ ಗೊತ್ತಿಲ್ಲ. ಈಗ ನನ್ನ ಸೂರ್ಯವಂಶ ಧಾರಾವಾಹಿ ನಡೀತಾ ಇದೆ ಉದಯವಾಹಿನಿ. ಎರಡನೇದಾಗಿ ಶೆಫ್ ಚಿದಂಬರ ಸಿನಿಮಾ ಬಿಡುಗಡೆ ಆಗಿ ಈಗ 3ನೇ ವಾರಕ್ಕೆ ಕಾಲಿಟ್ಟಿದೆ. ಜೊತೆಗೆ ಒಂದು ಕಾದಂಬರಿ ನಾನು ಬರಿತಾ ಇದ್ದೀನಿ, ಬರಿತೀನಿ ಕೂಡ, ಕಾದಂಬರಿ ಬರಿತೀನಿ ನಾನು. ಜೊತೆಗೆ ನಮಗೂ ಈಗಾಗಲೇ ಗೊತ್ತಿರೋ ಹಾಗೆ ನನ್ನ ಸ್ವಚ್ಛತಾ ಅಭಿಯಾನ ನಾನು ನಡೆಸ್ತಾ ಇದ್ದೀನಿ. 3.5 ವರ್ಷದಿಂದ ಸ್ವಚ್ಛತೆಗಾಗಿ ನಾನೂ ಸಹಭಾಗಿ ಅನ್ನೋ ಒಂದು ಅಭಿಯಾನ ನಡೆಸ್ತಾ ಇದ್ದೀನಿ. ಈಗ ನಮ್ಮ ತುಂಗಾ ನದಿಯ ಸ್ವಚ್ಛತೆಗೋಸ್ಕರ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ತಮ್ಮೆಲ್ಲರ ಒಂದು ಪ್ರೋತ್ಸಾಹ, ಬೆಂಬಲ ನನ್ನ ಜೊತೆಲಿರಲಿ, ಈ ಒಂದು ಸ್ವಚ್ಛತಾ ಅಭಿಯಾನಕ್ಕಿರಲಿ. ನಮ್ಮ ತುಂಗಾ ನದಿ, ಅದರ ಜೊತೆಗೆ ಸಾಕಷ್ಟು ನಮ್ಮ ನಾಡಿನ ನದಿಗಳು ಸ್ವಚ್ಛವಾಗಿರಬೇಕು ಅನ್ನೋದಕ್ಕೋಸ್ಕರ ನಾವೆಲ್ಲರೂ ಸೇರಿ ಪ್ರಯತ್ನ ಪಡ್ತೀವಿ.